ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಂಡ್ ಚಕ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ನಾವು NCERT ಜಿಯೋಗ್ರಫಿ 6th ಕ್ಲಾಸ್ನ ಸಿರೀಸ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ನ ಇವಾಗಲೇ ಕವರ್ ಮಾಡಿದ್ದೀನಿ. ಇವಾಗ ಮೂರನೇ ಚಾಪ್ಟರನ್ನು ಕವರ್ ಮಾಡೋಣ. ಥರ್ಡ್ ಚಾಪ್ಟರನ್ನು ಕವರ್ ಮಾಡೋಣ. ಸೊ ಈ ಥರ್ಡ್ ಚಾಪ್ಟರ್ ಏನು ಹೇಳುತ್ತಪ್ಪ ಅಂತಂದರೆ ಮೋಷನ್ಸ್ ಆಫ್ ದ ಅರ್ತ್. ಏನು ಮೋಷನ್ಸ್ ಆಫ್ ದ ಅರ್ತ್ನ ಭೂಮಿಯ ಚಲನೆಗಳು ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೀವು ಇದಕ್ಕಿಂತ ಮುಂಚೆ ಇರ್ತಕ್ಕಂಥ ವಿಡಿಯೋಗಳನ್ನ ನೋಡಿರಲಿಲ್ಲ ಅಂದರೆ ಕ್ಲಾಸ್ 1 ಮತ್ತು ಕ್ಲಾಸ್ 2 ನೋಡಿರಲಿಲ್ಲ ಅಂದರೆ ಅದನ್ನು ನೋಡಿ ದೆನ್ ಕಮ್ ಟು ದಿಸ್ ಚಾಪ್ಟರ್. ಅಂದರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. NCERT ಯಾಕೆ ಇಂಪಾರ್ಟೆಂಟು, ನಾನು ನಿಮಗೆ NCERT ಯಾಕೆ ಇಂಪಾರ್ಟೆಂಟ್ ಅಂತ ನಿಮಗೆ ಫಸ್ಟ್ ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೀನಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇತ್ತಂದರೆ NCERT ಈಸ್ ಮಸ್ಟ್ ರೀಡ್. ಅಂದರೆ ನಿಮ್ಮ ಫೌಂಡೇಶನ್ ಚೆನ್ನಾಗಿ ಬಿಲ್ಡ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನಿಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ NCERT ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆದ್ದರಿಂದ NCERT ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್, ಆಯಿತಾ. ಸೊ ಇವತ್ತಿನ ಈ ಥರ್ಡ್ ಚಾಪ್ಟರ್ಲಿ ಮೋಷನ್ಸ್ ಆಫ್ ದ ಅರ್ತ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸೊ ಬಿಗಿನ್ ಮಾಡೋಣ. ಸೊ ನೋಡಿ, ಅರ್ತ್ ಮೂವ್ಸ್ ಇನ್ ಅ ಸ್ಪೇಸ್ ಇನ್ 2 ಮೇಜರ್ ವೇಸ್. ಈಗ ನಾವು ಇಂದಿನ ಇದರಲ್ಲಿ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ನೋಡಿದ್ವಲ್ಲ, ಸೋಲಾರ್ ಸಿಸ್ಟಮಲ್ಲಿ ಅರ್ತ್ ಹೆಂಗೆ ಬರುತ್ತೆ, ಅದು ಸ್ಪೇಸಲ್ಲಿದೆ, ಅದರಲ್ಲಿ ನಮ್ಮ ಅರ್ತ್ ಬರುತ್ತೆ ಅಂತ ನೋಡಿದ್ವಿ. ಅರ್ತ್ ಯಾವ ರೀತಿ ಮೂವ್ ಆಗುತ್ತೆ, ಯಾವ ರೀತಿ ಚಲನೆ ಮಾಡುತ್ತೆ ಅಂತ ನಾವು ವಿಚಾರ ಮಾಡಿದಾಗ 2 ವೇಯಲ್ಲಿ ಚಲನೆ ಆಗುತ್ತೆ. ಒಂದು ರೊಟೇಷನ್ನು, ಇನ್ನೊಂದು ಬಂದುಬಿಟ್ಟು ರೆವಲ್ಯೂಷನ್. ಇನ್ನೊಂದು ಬಂದುಬಿಟ್ಟು ರೆವಲ್ಯೂಷನ್ ಸ್ನೇಹಿತರೆ. ಸೊ ದೀಸ್ ಮೋಷನ್ಸ್ ಕ್ರಿಯೇಟ್ ಇಫೆಕ್ಟ್ಸ್ ಲೈಕ್ ಡೇ ಆ್ಯಂಡ್ ನೈಟ್, ಸೀಸನ್ಸ್, ಟೈಮ್ ಝೋನ್ಸ್ ಆ್ಯಂಡ್ ಡಿಫ್ರೆಂಟ್ ಡ್ಯುರೇಷನ್ಸ್ ಆಫ್ ದ ಡೇ ಆ್ಯಂಡ್ ನೈಟ್. ಇವೆರಡೂ ಮೋಷನ್ಗಳಿಂದ, ರೊಟೇಷನ್ ಮತ್ತು ರೆವಲ್ಯೂಷನ್ ಆಗೋದ್ರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತಂದರೆ, ಬೆಳಗ್ಗೆ ಮತ್ತು ಕತ್ತಲೆ ಆಗೋದು, ರಾತ್ರಿ ಆಗೋದಾಗುತ್ತೆ, ಬೇರೆ ಬೇರೆ ಋತುಗಳು ಬರುತ್ತೆ, ಸೀಸನ್ಸ್ ಆಗುತ್ತೆ, ಟೈಮ್ ಝೋನ್ಸ್ ಡಿಫ್ರೆಂಟ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ಬೇರೆ ಒಂದು ದಿನದಲ್ಲಿ ಡಿಫ್ರೆಂಟ್ ಅಮೌಂಟ್ ಆಫ್ ಟೈಮು, ಡ್ಯುರೇಷನ್ ಆಫ್ ದ ಡೇ ಮತ್ತು ನೈಟ್ ಬರುತ್ತೆ. ಸೊ ಯಾವುದಕ್ಕೆ ಯಾತಕ್ಕೆ ಕಾರಣ ಅಂತ ನಾವು ವಿಡಿಯೋ ನೋಡ್ತಾ ತಿಳಿದುಕೊಳ್ಳೋಣ ಸ್ನೇಹಿತರೆ, ಸರಿನಾ. ಅದರಲ್ಲಿ ಫಸ್ಟು ನಾವೀಗ 2 ಮೂಮೆಂಟ್ಸ್ ಅಂತ ಹೇಳಿದ್ವಲ್ಲ, ಅದರಲ್ಲಿ ಫಸ್ಟ್ ನಾವು ರೊಟೇಷನ್ ಆಫ್ ದ ಅರ್ತ್ ಬಗ್ಗೆ ತಿಳಿದುಕೊಳ್ಳೋಣ. ರೊಟೇಷನ್ ಆಫ್ ದಿ ಅರ್ತ್, ಆಯಿತಾ. ಭೂಮಿಯ ಚಲನೆಯಲ್ಲಿ 2 ಇದೆ ಅಂತ ನೋಡಿದ್ವಿ ನಾವು. ಒಂದು ರೊಟೇಷನ್ನು, ಇನ್ನೊಂದು ರೆವಲ್ಯೂಷನ್, ಸರಿನಾ. ಇವೆರಡರಲ್ಲಿ ಫಸ್ಟ್ ನಾವು ಇವಾಗ ರೊಟೇಷನ್ ಆಫ್ ದ ಅರ್ತ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸೊ ನೋಡಿ, ಫಸ್ಟು ರೊಟೇಷನ್ ಏನೆಲ್ಲ, ಯಾವುದಕ್ಕೆಲ್ಲ ಕಾರಣ ಆಗುತ್ತೆ ಅನ್ನೋದು ತಿಳಿಯೋದಕ್ಕಿಂತ ಮುಂಚೆ ರೊಟೇಷನ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ರೊಟೇಷನ್ ಈಸ್ ದಿ ಅರ್ತ್ ಸ್ಪಿನ್ನಿಂಗ್ ಆನ್ ಇಟ್ಸ್ ಓನ್ ಎಕ್ಸಸ್, ಸರಿನಾ. ಈಗ ಇದು ಅರ್ತ್ ಇದೆ ಅಂತಂದರೆ ಇದು ನಾರ್ತ್ ಪೋಲು, ಇದು ಸೌತ್ ಪೋಲ್. ಒಂದು ಇಮ್ಯಾಜಿನರಿ ಎಕ್ಸಸ್ ತೊಗೊಂಡು ಇದೊಂದು ನಾವು ಎಕ್ಸಸ್ ಅಂತ ಮಾಡಿದ್ರೆ, ತನ್ನ ಎಕ್ಸಸ್ ಮೇಲೆ ತಾನೇ ಭೂಮಿ ಸುತ್ತಾ ಇದ್ದರೆ ಆಯಿತಾ, ಅದಕ್ಕೆ ನಾವು ರೊಟೇಷನ್ ಅಂತ ಕರಿತೀವಿ. ರೊಟೇಷನ್ ಈಸ್ ದಿ ಅರ್ತ್ ಸ್ಪಿನ್ನಿಂಗ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಇವಾಗ ಈ ಆಕ್ಸಿಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ಸರಿನಾ. ಇಟ್ ಈಸ್ ಅನ್ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ದಿ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಇದು ನಮ್ಮ ಭೂಮಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದು ನಾರ್ತ್ ಪೋಲು, ಇದು ಸೌತ್ ಪೋಲು. ಆ ಲೈನ್ ಕನೆಕ್ಟಿಂಗ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಇದೇನಿದೆಲ್ಲ ಇದು ಆಕ್ಸಿಸ್ ಸ್ನೇಹಿತರೆ, ಇದು ಆಕ್ಸಿಸ್ ಅಂತ ನಾವು ಕರಿತೀವಿ. ಸೊ ತನ್ನ ಆಕ್ಸಿಸ್ ಮೇಲೆ ಸ್ಪಿನ್ ಆಗ್ತಾ ಇತ್ತಂದರೆ ಅದಕ್ಕೆ ರೊಟೇಷನ್ ಅಂತ ನಾವು ಕರಿತೇವೆ. ಓಕೆ, ಈಗ ರೊಟೇಷನ್ ಅಂದರೆ ಏನಪ್ಪ ಅಂತಂದರೆ, ಅರ್ತು ಭೂಮಿಯು ತನ್ನ ಕಕ್ಷೆ ಸುತ್ತ ತಿರುಗುವುದಕ್ಕೆ ನಾವು ರೊಟೇಷನ್ ಅಂತ ಹೇಳಿದ್ವಿ. ಸೊ ಕಕ್ಷೆ ಅಂದರೆ ಇದು ಆಕ್ಸಿಸ್ ಅಂದರೆ ಏನಂತ ತಿಳ್ಕೊಂಡ್ವಿ ನಾವು. ಇವಾಗ ಯಾವ ಒಂದು ಡೈರೆಕ್ಷನಲ್ಲಿ ತಿರುಗುತ್ತೆ ಭೂಮಿ, ಯಾವ ಡೈರೆಕ್ಷನಲ್ಲಿ ರೊಟೇಷನ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ರೆ, ವೆಸ್ಟಿಂದ ಇಷ್ಟು, ಪಶ್ಚಿಮದಿಂದ ಪೂರ್ವದ ಕಡೆಗೆ ಭೂಮಿ ತಿರುಗುತ್ತದೆ, ರೊಟೇಷನ್ ಆಗುತ್ತೆ. ಅಂದರೆ ಆ್ಯಂಟಿ ಕ್ಲಾಕ್ ವೈಸ್, ನಾವು ನಾರ್ತ್ ಪೋಲಿಂದ ನೋಡೋದಾದರೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ರೊಟೇಷನ್, ಈ ರೀತಿ ಅಂದರೆ ಕ್ಲಾಕ್ ವೈಸ್ ಅಲ್ವಾ. ಸೊ ಇದು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ರೊಟೇಷನ್ ಆಗುತ್ತೆ. ನಾರ್ತ್ ಪೋಲ್ ಡೈರೆಕ್ಷನ್ ಪರ್ಸ್ಪೆಕ್ಟಿವ್ನ ನೋಡಿದಾಗ ಅರ್ಧು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗುತ್ತೆ. ದಟ್ ಈಸ್ ಫ್ರಮ್ ವೆಸ್ಟ್ ಟು ಈಸ್ಟ್, ಪಶ್ಚಿಮದಿಂದ ಪೂರ್ವದ ಕಡೆಗೆ, ಸರಿನಾ. ಮುಂದೆ ನೋಡೋಣ ಸ್ನೇಹಿತರೆ. ಈ ಪಶ್ಚಿಮದಿಂದ ಪೂರ್ವಕ್ಕೆ ಭೂಮಿ ತಿರುಗುತ್ತಂತ ನಾನು ಹೇಳಿದ್ನಲ್ಲ, ವೆಸ್ಟ್ ಟು ಈಸ್ಟ್ ಭೂಮಿ ತಿರುಗೋದ್ರಿಂದ ನಮಗೆ ಸೂರ್ಯ, ಆ ಒಂದು ಕಾರಣಕ್ಕೆ ಸೂರ್ಯ ಪೂರ್ವದಿಂದ ಹುಟ್ಟುತ್ತಿದ್ದಾನೆ ಅಂತ ನಮಗೆ ಭಾಸವಾಗುತ್ತೆ.
ಸರಿನಾ. ದಿಸ್ ಈಸ್ ದ ರೀಸನ್ ವೈ ಸನ್ ಅಪಿಯರ್ಸ್ ಟು ರೈಸ್ ಇನ್ ದ ಈಸ್ಟ್ ಆ್ಯಂಡ್ ಸೆಟ್ ಇನ್ ದ ವೆಸ್ಟ್. ಭೂಮಿ ಈ ರೀತಿ ತಿರುಗೋದ್ರಿಂದ ನಮ್ಗೆ ಫಸ್ಟ್ ಸನ್ ಅಪಿಯರ್ ಆಗೋದು ಈ ಕಡೆಯಿಂದ. ಸೊ ಇದು ಯಾವ ಡೈರೆಕ್ಷನು, ಇಷ್ಟು, ಸರಿನಾ. ಸೊ ಈ ಕಡೆಯಿಂದ ಹುಟ್ಟಿ ಈ ಕಡೆಯಿಂದ ವೆಸ್ಟ್ ಕಡೆ ಮುಳುಗಿದರ್ಗತೆ ಕಾಣಿಸುತ್ತೆ. ಸೂರ್ಯ ಈ ಕಡೆಯಿಂದ ಹುಟ್ಟಿ ಈ ಕಡೆಯಿಂದ ಮುಳುಗ್ದಂಗೆ ಆಗುತ್ತೆ, ಸರಿನಾ. ಸೊ ಇದು ಡೇ ಆ್ಯಂಡ್ ನೈಟ್ ಇದು ಆಗುತ್ತಲ್ಲ, ಸೊ ಇದು ರೊಟೇಷನ್ ಸಂಬಂಧ ಆಗುತ್ತೆ ಅಂತ ನಿಮಗೆ ಇವಾಗ ಗೊತ್ತಾಯಿತು. ಸೊ ಸೂರ್ಯ ಯಾಕೆ ಪೂರ್ವದಿಂದಲೇ ಹುಟ್ಟಿದಂಗೆ ಅನಿಸುತ್ತೆ ಅಂತ ಅನಿಸಿದ್ರೆ ವೆಸ್ಟಿಂದ ಈಸ್ಟ್ಗೆ ಭೂಮಿ ತಿರುಗ್ತಾ ಇರೋದ್ರಿಂದ ನಮಗೆ ಸೂರ್ಯ ಅಂದರೆ ಸನ್ ಅಪಿಯರ್ಸ್ ಟು ಬಿ ರೈಸ್ ಇನ್ ದ ಈಸ್ಟ್ ಆ್ಯಂಡ್ ಸೆಟ್ ಇನ್ ದ ವೆಸ್ಟ್ ಅಂತ ಗೊತ್ತಾಗುತ್ತೆ. ಓಕೆ, ಇವಾಗ ರೊಟೇಷನ್ ಆಯಿತು, ತನ್ನ ಎಕ್ಸಿಸ್ ಮೇಲೆ ರೊಟೇಟ್ ಆಗುತ್ತೆ ಅಂತಲೂ ಗೊತ್ತಾಯಿತು, ಯಾವ ಡೈರೆಕ್ಷನಲ್ಲಿ ತಿರುಗುತ್ತೆ ಅಂತಲೂ ಗೊತ್ತಾಯಿತು. ಎಷ್ಟು ಟೈಮ್ ತೊಗೊಳುತ್ತೆ ಒಂದು ರೊಟೇಷನ್ ಆಗಬೇಕಂದ್ರೆ ಭೂಮಿ ಅಂತ ವಿಚಾರ ಮಾಡಿದಾಗ ನೋಡಿ ಸ್ನೇಹಿತರೆ, 24 ಗಂಟೆಗಳನ್ನ ತೊಗೊಳುತ್ತೆ. ದ್ಯಾಟ್ ಮೀನ್ಸ್ ಒನ್ ಡೇ ತೊಗೊಳುತ್ತೆ. ಭೂಮಿಯು ತನ್ನ ಆಕ್ಸಿಸ್ ಸುತ್ತ ತಿರುಗಿ, ಅದು ಏನು ರೊಟೇಷನ್ ಅಂತ ಹೇಳ್ತೀವಿ, ಒಂದು ಸುತ್ತು ತಿರುಗಲಿಕ್ಕೆ 24 ಗಂಟೆ, ದ್ಯಾಟ್ ಈಸ್ 1 ಡೇ ತೊಗೊಳುತ್ತೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ, ಸರಿನಾ. ಮುಂದೆ ನೋಡಿ, ಈ ರೊಟೇಷನ್ ಆಫ್ ದ ಅರ್ತ್, ನಾನು ನಿಮಗೆ ಹಿಂದಿನ ಸ್ಲೈಡಲ್ಲಿ ಕೂಡ ಹೇಳಿದೆ, ರೊಟೇಷನ್ ಆಫ್ ಅರ್ತ್ ಆಗೋದ್ರಿಂದ ಇದಕ್ಕೆಲ್ಲ ಕಾರಣ ಆಗುತ್ತಂದರೆ ಇಟ್ ಕಾಸಸ್ ಡೇ ಆ್ಯಂಡ್ ನೈಟ್, ಹಗಲು ಮತ್ತು ರಾತ್ರಿ. ಯಾವ ಕಾರಣದಿಂದ ಆಗುತ್ತೆ ಅಂದರೆ ಭೂಮಿಯು ತನ್ನ ಆಕ್ಸಿಸ್ ಸುತ್ತ ತಿರುಗೋದ್ರಿಂದ ಹಗಲು ಮತ್ತು ರಾತ್ರಿ ಆಗುತ್ತದೆ. ಇದು ನಿಮಗೆ ಗೊತ್ತಿರಲಿ. ನಿಮಗೆ ಕ್ವಶನ್ ಕೇಳ್ಬೋದು, ಅರ್ತ್ ದ ಡೇ ಆ್ಯಂಡ್ ನೈಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ರೊಟೇಷನ್ ಅಂತ ಕೊಡ್ಬೋದು, ರೆವಲ್ಯೂಷನ್ ಅಂತ ಕೊಡ್ಬೋದು, ಇನ್ನೊಂದೇನೋ ಆಪ್ಷನ್ ಕೊಟ್ಟರು. ನಿಮಗೆ ಅದು ಗೊತ್ತಿರಬೇಕು, ರೊಟೇಷನ್ ಆಫ್ ದ ಅರ್ತ್ ಆಗೋದ್ರಿಂದ ನಮಗೆ ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇನ್ನೊಂದು ನೆನಪಿರಲಿ, ಹಾಫ್ ದ ಅರ್ತ್ ಫೇಸಿಂಗ್ ದ ಸನ್. ಈಗ ಇಲ್ಲಿ ಸನ್ ಇದಾನೆ ಅಂತ ಇಟ್ಕೊಳ್ಳಿ, ಇಲ್ಲಿ ಸನ್ ಇದೆ, ಹಿಂಗೆ ಬೆಳಕಿದೆ, ಇದು ಭೂಮಿ. ಸೊ ಇಲ್ಲಿ ಬೆಳಕು ಬೀಳ್ತಾ ಇದೆ ನಿಮಗೆ, ಸರಿನಾ. ಅಂದರೆ ಇಲ್ಲಿ ಬೆಳಕು ಬೀಳ್ತಾ ಇದೆ, ಹಿಂಭಾಗ ಇಲ್ಲಿ ಬೆಳಕು ಬೀಳ್ತಾ ಇಲ್ಲ. ಸೊ ಹಾಫ್ ದ ಅರ್ತ್ ಫೇಸಿಂಗ್ ದ ಸನ್ ಎಕ್ಸ್ಪೀರಿಯನ್ಸಸ್ ಡೇ. ಇದೇನು ಫೇಸ್ ಮಾಡ್ತಿರ್ತಲ್ಲ ಇಲ್ಲಿ ಸನ್ ಬರೋದನ್ನ, ಇದು ಡೇ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇಲ್ಲಿ ಕತ್ತಲು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ದ ಅದರ್ ಹಾಫ್ ಅವೇ ಫ್ರಾಮ್ ದ ಸನ್ ಎಕ್ಸ್ಪೀರಿಯನ್ಸಸ್ ನೈಟ್. ಅವೇ ಫ್ರಾಮ್ ದ ಸನ್, ಇಲ್ಲಿ ಸನ್ ಇದಾನಂತಂದರೆ ಇದು ಅವೇ ಫ್ರಾಮ್ ದ ಸನ್ ಇದೆ. ಸೊ ಇಟ್ ಫೇಸಸ್ ಡಾರ್ಕ್, ಅಂದರೆ ಇಲ್ಲಿ ಕತ್ಲಿರುತ್ತೆ. ಸೊ ಇದೇನು ಡಿವೈಡಿಂಗ್ ಲೈನ್ ಇರುತ್ತಲ್ಲ, ಬೆಳಕು ಮತ್ತು ಇದು ನಡುವೆ ಏನು ಇಮ್ಯಾಜಿನರಿ ಲೈನ್ ಇರುತ್ತಲ್ಲ, ಇದಕ್ಕೇನು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರಿತೀವಿ. ದ ಡಿವೈಡಿಂಗ್ ಲೈನ್ ಬಿಟ್ವೀನ್ ದ ಡೇ ಆ್ಯಂಡ್ ನೈಟ್ ಈಸ್ ಕಾಲ್ಡ್ ದ ಸರ್ಕಲ್ ಆಫ್ ಇಲ್ಯುಮಿನೇಷನ್. ಅದನ್ನು ನಿಮಗೆ ಹೇಳಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಫಸ್ಟು ಆ ಸರ್ಕಲ್ ಆಫ್ ಇಲ್ಯುಮಿನೇಷನ್ನ ನಿಮಗೆ ಅಲ್ಲಿ ಮತ್ತೆ ಡೈಗ್ರಾಮ್ ಮುಖಾಂತರ ತೋರಿಸಿ ನೆಕ್ಸ್ಟ್ ಸ್ಲೈಡಲ್ಲಿ. ಇವಾಗ ಈ ರೊಟೇಷನ್ ಆಗೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಒಂದು ಕ್ರಿಸ್ಪಾಗಿ ನಾನು ಹೇಳೋದಂತಾದರೆ, ಫಸ್ಟು ಡೇ ಆ್ಯಂಡ್ ನೈಟ್ ಆಗುತ್ತೆ. ರೊಟೇಷನಿಂದ ಡೇ ಆ್ಯಂಡ್ ನೈಟ್ ಆಗುತ್ತೆ ಅಂದರೆ 1/2 ಆಫ್ ದ ಅರ್ತ್ ಫೇಸಸ್ ದ ಸನ್, ಅದು ಬೆಳಗ್ಗೆ ಆಗಿರುತ್ತೆ. ಅದರ ಅರ್ತ್ ಡಾರ್ಕ್ ಇರೋದ್ರಿಂದ ಅದು ಕತ್ಲಿರುತ್ತೆ. ಸೊ ನಮಗೆ ಹಗಲು ಮತ್ತು ರಾತ್ರಿ ಆಗುತ್ತೆ. ಆಮೇಲೆ ಅಪ್ರಂಟ್ ಮೂಮೆಂಟ್ ಆಫ್ ದ ಸನ್, ನಾನು ನಿಮಗೆ ಮೊದಲೇ ಹೇಳಿದೆ, ವೆಸ್ಟಿಂದ ಇಷ್ಟು ಭೂಮಿ ತಿರುಗ್ತಾ ಇರೋದ್ರಿಂದ ನಮಗೆ ಸೂರ್ಯೋದಯ ಯಾವ ಕಡೆಯಿಂದ ಆದಂಗೆ ಅನಿಸುತ್ತೆ, ಪೂರ್ವದಿಂದ ಆದಂಗೆ ಅನಿಸುತ್ತೆ, ಅಂದರೆ ಇಷ್ಟು ಕಡೆಯಿಂದ ಆದಂಗೆ ಅನಿಸುತ್ತೆ. ಸನ್ ಅಪಿಯರ್ಸ್ ಟು ಮೂವ್ ಬಿಕಾಸ್ ಅರ್ತ್ ಈಸ್ ರೊಟೇಟಿಂಗ್ ಅಂತ ಅನಿಸುತ್ತೆ. ಆಮೇಲೆ ಟೈಮ್ ಝೋನ್ಸು, ಅರ್ತ್ ರೊಟೇಷನ್ ಲೀಡ್ಸ್ ಟು ಡಿಫ್ರೆಂಟ್ ಲೋಕಲ್ ಟೈಮ್ ಡೋರ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಟೈಮ್ ಝೋನ್ಸ್ ಕ್ರಿಯೇಟ್ ಆಗುತ್ತೆ. ಟೈಮ್ ಝೋನ್ ಬಗ್ಗೆ ನಾನು ನಿಮಗೆ ಪ್ರಿವಿಯಸ್ ಚಾಪ್ಟರ್ 2 ಕ್ಲಾಸಲ್ಲಿ ಹೇಳಿದ್ದೀನಿ, ಅಲ್ಲಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ. ಭೂಮಿ ತಿರುಗೋದ್ರಿಂದ ಟೈಮ್ ಝೋನ್ಸ್ ಕ್ರಿಯೇಟ್ ಆಗುತ್ತೆ. ಇಷ್ಟು ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಸರಿನಾ. ಈಗ ನೋಡಿ, ನಾನು ನಿಮಗೆ ಹೇಳಿದೆ ಡೇ ಆ್ಯಂಡ್ ನೈಟ್ ಆನ್ ದ ಅರ್ತ್ ಡ್ಯೂ ಟು ರೊಟೇಷನ್ ಆಫ್ ದ ಅರ್ತ್. ಇಲ್ಲಿ ಸನ್ ಇದೆ ನಮಗೆ, ಹೌದಲ್ವಾ, ಇಲ್ಲಿ ಸನ್ ಇದೆ. ಸೊ ಈಗ ನಿಮಗೆ ಹಿಂಗೆ ಬೆಳಕು ಬರ್ತಾ ಇದೆ, ಹೌದಾ, ಹಿಂಗೆ ಬೆಳಕು ಬರ್ತಾ ಇದೆ. ಸೊ ದಿಸ್ ಪಾರ್ಟ್ ಆಫ್ ದ ಅರ್ತ್ ರಿಸೀವ್ಸ್ ದಿ ಲೈಟ್. ಇವಾಗ ಇಲ್ಲಿ ಬೆಳಕು ಬೀಳ್ತಾ ಇದೆ. ಇಲ್ಲಿ ಈ ಹಿಂದ್ಗಡೆ ಪಾರ್ಟ್ ಇದೆಯಲ್ಲ, ಇಲ್ಲಿ ಕತ್ತಲಿದೆ, ಇವಾಗ ಇಲ್ಲಿ ಬೆಳಕು ಬರ್ತಾ ಇಲ್ಲ. ಸೊ ಇದೇನು ಕತ್ತಲು ಮತ್ತು ಬೆಳಕಿನ ನಡುವೆ, ಇಲ್ಲಿ ಕತ್ತಲು ಮತ್ತು ಬೆಳಕಿನ ನಡುವೆ ಒಂದು ಡಿವೈಡಿಂಗ್ ಲೈನ್ ಇರುತ್ತಲ್ಲ, ಇಮ್ಯಾಜಿನರಿ ಲೈನು, ಅದನ್ನು ನಾವೇನು ಕರಿತೀವಿ, ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರಿತೀವಿ. ಸೊ ಬೆಳಕು ಬಿದ್ದ ಕಡೆದೊಂದು ಪಾರ್ಟ್ ಇರುತ್ತೆ, ಡಾರ್ಕ್ ಇರೋದೊಂದು ಕಡೆ ಇರುತ್ತೆ. ಆ ಡಿವೈಡಿಂಗ್ ಲೈನ್ ಏನಿರುತ್ತಲ್ಲ, ಇಮ್ಯಾಜಿನರಿ ಲೈನ್, ದಟ್ ಈ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ನಾವು ಕರಿತೇವೆ. ಇನ್ನೊಂದು ನೆನಪಿಟ್ಟುಕೊಳ್ಳಿ, ದಿಸ್ ಸರ್ಕಲ್ ಡಸ್ ನಾಟ್ ಕೋಇನ್ಸೈಡ್ ವಿತ್ ದಿ ಆಕ್ಸಿಸ್. ಈ ಸರ್ಕಲ್ ಏನಿದೆಯಲ್ಲ, ಇದು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಬೆಳಕು ಬರೋದ್ರಿಂದ ಆಗಿದ್ದು. ಇದು ಇದ್ರ ಜೊತೆ ಕೋಇನ್ಸೈಡ್, ಇದು ನೋಡಿ, ಇದು ಆಕ್ಸಿಸ್, ಇದು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಕಲೆಕ್ಟ್ ಮಾಡೋದು, ಇದು ಆಕ್ಸಿಸ್, ಇದು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಆಯಿತಾ. ಸೊ ಇವೆರಡೂ ಕೋಇನ್ಸೈಡ್ ಆಗಲ್ಲ, ಇದು ನಿಮಗೆ ನೆನಪಿರಲಿ. ಸೊ ದಿ ಸರ್ಕಲ್ ದ್ಯಾಟ್ ಡಿವೈಡ್ಸ್ ದ ಡೇ ಫ್ರಮ್ ದ ನೈಟ್ ಆನ್ ದ ಗ್ಲೋಬ್ ಈಸ್ ಕಾಲ್ಡ್ ಸರ್ಕಲ್ ಆಫ್ ಇಲ್ಯುಮಿನೇಷನು.
ದಿಸ್ ಸರ್ಕಲ್ ಡಸ್ ನಾಟ್ ಕೋಇನ್ಸೈಡ್ ವಿತ್ ದ ಆಕ್ಸಿಸ್, ಸರಿನಾ. ಸೊ ಇಲ್ಲಿ ನೀವು ಫಿಗರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಆಕ್ಸಿಸ್ಸು, ಇದು ಸರ್ಕಲ್ ಆಫ್ ಇಲ್ಯುಮಿನೇಷನ್. ಸೊ ಐ ಹೋಪ್ ನಿಮಗೆ ಇದು ಗೊತ್ತಾಯ್ತು ಅಂತ ಅರ್ಥ ಮಾಡ್ಕೋತೀನಿ. ಆಮೇಲೆ ನೆನಪಿಟ್ಕೊಳ್ಳಿ, ನಾನು ನಿಮ್ಗೆ ಹಿಂದೆ ಕೂಡ ತಿಳಿಸಿದೆ, ಅರ್ತ್ ಟೇಕ್ ಅಬೌಟ್ ಆಲ್ಮೋಸ್ಟ್ ಲೈಕ್ 24 hours ಟು ಕಂಪ್ಲೀಟ್ ಒನ್ ರೊಟೇಷನ್ ಅರೌಂಡ್ ಇಟ್ಸ್ ಆಕ್ಸಿಸ್. ದ ಪೀರಿಯಡ್ ಆಫ್ ರೊಟೇಷನ್ ಈಸ್ ಏನು, ಅದಕ್ಕೆ ಏನಂತಾರೆ ಅಂದರೆ 1 earth day ಅಂತ ನಾವು ಕರಿಬೋದು. ದಿಸ್ ಇಸ್ ದ ಡೈಲಿ ಮೋಷನ್ ಆಫ್ ದ ಅರ್ತ್. ರೊಟೇಷನ್ ಬಂದುಬಿಟ್ಟು ಡೈಲಿ ರೊಟೇಷನ್ ಆಫ್ ದಿ ಅರ್ತ್ ಅಂತ ಹೇಳ್ಬೋದು. ಸೊ ಇನ್ನೊಂದು ನಿಮಗೆ 3D ವ್ಯೂವಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಸೂರ್ಯ ಇದೆ, ಇಲ್ಲಿ ಬೆಳಕು ಬೀಳ್ತಾ ಇದೆ. ಸೊ ಇದು ಡೇ ಇರುತ್ತೆ ಅಲ್ವಾ. ಸೊ ಇಲ್ಲಿ ಡಾರ್ಕ್ ಇದೆ, ಇಲ್ಲಿ ನೈಟ್ ಇರುತ್ತೆ, ನೈಟ್ ಇದೆ. ಸೊ ಇದು ಏನು ಡಿವೈಡಿಂಗ್ ಲೈನ್ ಇರುತ್ತಲ್ಲ ಬೆಳಕು ಮತ್ತು ಕತ್ತಲ ನಡುವೆ, ದಟ್ ಈಸ್ ಸರ್ಕಲ್ ಆಫ್ ಇಲ್ಯುಮಿನೇಷನ್ ಆಗುತ್ತೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಮುಂದೆ ನೋಡೋಣ. ಇವಾಗ ಅರ್ತ್ದು ಎರಡು ಮೋಷನ್ಸ್ ಇದಾವೆ ಅಂತ ಹೇಳಿದೆ ಆಯಿತಾ. ಫಸ್ಟು ರೊಟೇಷನ್ ಅಂತ ಹೇಳಿದ್ದೆ, ಇನ್ನೊಂದು ಬಂದುಬಿಟ್ಟು ರೆವಲ್ಯೂಷನ್ನು. ಸೊ ಇವಾಗ ನಾವು ರೊಟೇಷನ್ ಬಗ್ಗೆ ಏನು ಎಂತ ಅಂತ ತಿಳಿದುಕೊಂಡ್ವಿ. ನೆಕ್ಸ್ಟ್ ಇವಾಗ ರೆವಲ್ಯೂಷನ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ, ಸರಿನಾ. ಈ ರೆವಲ್ಯೂಷನ್ ಬಗ್ಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಟರ್ಮ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಸೊ ಆ ಟರ್ಮ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಕಾನ್ಸೆಪ್ಟ್ ರಿಲೇಟೆಡ್ ಟು ರೆವಲ್ಯೂಷನ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಟರ್ಮ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಫಸ್ಟ್ನೇದು ಏನು ಬರುತ್ತಪ್ಪ ಅಂತಂದರೆ ಆರ್ಬಿಟಲ್ ಪ್ಲೇನ್. ಈ ಆರ್ಬಿಟಲ್ ಪ್ಲೇನ್ ಅಂತಂದರೆ ದ ಆಕ್ಸಿಸ್ ಆಫ್ ದ ಅರ್ತ್ ವಿಚ್ ಈಸ್ ಅನ್ ಇಮ್ಯಾಜಿನರಿ ಲೈನ್. ನಾನು ಹೇಳಿದೆ ನಾರ್ತ್ ಪೋಲು ಮತ್ತು ಸೌತ್ ಪೋಲು ಭೂಮಿದು ಕನೆಕ್ಟ್ ಮಾಡೋದು ಏನಿದೆ ಇದು ಆಕ್ಸಿಸ್ ಅಂತ ನಾನು ಏನು ಹೇಳಿದೆ. ದ ಆಕ್ಸಿಸ್ ಆಫ್ ದ ಅರ್ತ್ ವಿಚ್ ಈಸ್ ಅನ್ ಇಮ್ಯಾಜಿನರಿ ಲೈನ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ 66.5 degree ವಿತ್ ದಿ ಆರ್ಬಿಟಲ್ ಪ್ಲೇನ್. ಈ ಆರ್ಬಿಟಲ್ ಪ್ಲೇನ್ ಅಂದರೆ ಏನಪ್ಪ ಅಂತಂದರೆ ದ ಪ್ಲೇನ್ ಇನ್ ವಿಚ್ ಅರ್ತ್ ರಿವಾಲ್ವ್ ಅರೌಂಡ್ ದ ಸನ್. ಇಲ್ಲಿ ಸನ್ ಇದಾನಂತಂದರೆ ಇದು ಏನು ತಿರುಗ್ತಾ ಇರುತ್ತಲ್ಲ ಭೂಮಿ, ಇದು ಭೂಮಿ ಅನ್ಕೊಂಡ್ರೆ ಇದು ಒಂದು ಪ್ಲೇನಲ್ಲಿ ತಿರುಗ್ತಾ ಇರುತ್ತಲ್ಲ. ಈ ಪ್ಲೇನ್ ಏನಿರುತ್ತಲ್ಲ ಈ ಪ್ಲೇನು, ಆ ಪ್ಲೇನ್ಗೆ ಆರ್ಬಿಟಲ್ ಪ್ಲೇನ್ ಅಂತ ಕರಿತೀವಿ. ದ ಪ್ಲೇನ್ ಇನ್ ವಿಚ್ ಅರ್ತ್ಸ್ ರಿವಾಲ್ವ್ ಅರೌಂಡ್ ದ ಸನ್ ಈಸ್ ಕಾಲ್ಡ್ ಆಸ್ ಆರ್ಬಿಟಲ್ ಪ್ಲೇನ್. ಇದು ಎಷ್ಟು ಆ್ಯಂಗಲ್ ಮಾಡ್ಕೊಂಡಿರುತ್ತೆ ಅಂತಂದರೆ ದ ಅರ್ತ್ಸ್ ಆಕ್ಸಿಸ್ ಈಸ್ ಟಿಲ್ಟೆಡ್. ನಾ ಆಗಲೇ ಹೇಳಿದೆ ಅರ್ತ್ಸ್ ಆಕ್ಸಿಸ್ ಈಸ್ ಟಿಲ್ಟೆಡ್ ಆಟ್ 66.5 degree ಫ್ರಮ್ ದ ಪರ್ಪೆಂಡಿಕ್ಯುಲರ್ ಟು ದ ಆರ್ಬಿಟಲ್ ಪ್ಲೇನ್ ಆಗಿರುತ್ತೆ. ಈ ಟಿಲ್ಟೆ ಎದಕ್ಕೆ ಕಾರಣ ಆಗುತ್ತೆ ಅಂದರೆ ಈ ಟಿಲ್ಟ್ ಬಂದುಬಿಟ್ಟು ರಿಸ್ಪಾನ್ಸಿಬಲ್ ಫಾರ್ ದಿ ಸೀಸನ್ಸ್ ಆ್ಯಂಡ್ ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಸನ್ಲೈಟ್. ಭೂಮಿಯ ಮೇಲೆ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಆದಷ್ಟು ಬೆಳಕು ಬೀಳಲಿಕ್ಕೆ ಇದು ಇನ್ಕ್ಲಿನೇಷನಿಗೆ ಕಾರಣ ಆಗುತ್ತೆ. ಅದೇ ರೀತಿ ನಮ್ಮ ಭೂಮಿಯ ಮೇಲೆ ಈಗ ವಿಂಟರು, ಸಮ್ಮರು, ಸ್ಪ್ರಿಂಗು, ಅಟುಮನ್ ಅಂತ ನಾವು ಹೇಳ್ತೀವಿ. ಅಂದರೆ ಬೇಸಿಗೆ ಕಾಲ, ಶೀತಕಾಲ ಅಂತ ನಾವು ಹೇಳ್ತೇನೆ, ಆಮೇಲೆ ಸ್ಪ್ರಿಂಗ್, ವಸಂತಕಾಲ ಅಂತ ಇವು ಎಲ್ಲ ಕಾಲಗಳು ಆಗಲಿಕ್ಕೆ, ಸೀಸನ್ಸ್ ಆಗಲಿಕ್ಕೆ ಈ ಟಿಲ್ಟ್ ಕಾರಣ ಆಗುತ್ತೆ. ದಟ್ ಮೀನ್ಸ್ ರೆವಲ್ಯೂಷನ್ ಆಫ್ ದ ಅರ್ತ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸೀಸನ್ಸ್ಗೆ ಯಾವ ಕಾರಣ ಅಂತ ಹೇಳಿದ್ರೆ ರೆವಲ್ಯೂಷನ್ ಆಫ್ ದ ಅರ್ತ್ ಅಂತ ಹೇಳಬೇಕು ಸ್ನೇಹಿತರೆ. ಅದೇ ರೀತಿ ನೋಡಿ, ಲೀಪ್ ಇಯರ್ ಅಂದ್ರೆ ಏನು? ದ ಅರ್ತ್ ಟೇಕ್ಸ್ 365 days ಪ್ಲಸ್ 6 hours ಫಾರ್ ಒನ್ ರೆವಲ್ಯೂಷನ್. ಒಂದು ರೆವಲ್ಯೂಷನ್ ಆಗಲಿಕ್ಕೆ ಅರ್ತ್ ಭೂಮಿಯ ಸುತ್ತೋದಕ್ಕೆ ಅದು ರೆವಲ್ಯೂಷನ್ ಅಂತ ನಾವು ಹೇಳ್ತೀವಿ. ಒಂದು ಆಗಲಿಕ್ಕೆ ಎಷ್ಟು ತೊಗೊಳುತ್ತೆ ಟೈಮು ಅರ್ತ್ ಅಂತಂದರೆ 365 ದಿನ ಪ್ಲಸ್ 6 ಗಂಟೆ ತೊಗೊಳ್ತೀವಿ. ನಮ್ಮ ಒಂದು ಸುವಿಧಕ್ಕೆ ಅಂದರೆ ನಮ್ಮ ಒಂದು ಅನುಕೂಲಕ್ಕಾಗಿ ನಾವು ಈ ಎಕ್ಸ್ಟ್ರಾ 6 hours ಎವ್ರಿ ಇಯರಲ್ಲಿ ಆ್ಯಡ್ ಮಾಡಲ್ಲ. ಒಂದು ನೆಕ್ಸ್ಟ್ ಎಲ್ಲ 6 hours 4 ಟೈಮ್ಸ್ ಆದಾಗ 6 4 24, 6 into 4 ದಟ್ ಈಸ್ 24 hours. ಒನ್ ಡೇ ಆ್ಯಡ್ ಆಗುತ್ತಲ್ಲ, ಅದನ್ನು 4th ಇಯರಿಗೆ ನಾವು ಆ್ಯಡ್ ಮಾಡಿ ಅದನ್ನು ಲೀಪ್ ಇಯರ್ ಅಂತ ಕರಿತೀವಿ. ಸೊ ಎವ್ರಿ 4 years ದ ಎಕ್ಸ್ಟ್ರಾ 6 hours ದಟ್ ಈಸ್ 6 hours into 4, 24 hours, 1 day is added. ದ್ಯಾಟ್ ಇಯರ್ ವೇರ್ ದ ಎಕ್ಸ್ಟ್ರಾ ಡೇ ಅಲ್ಲಿ ಆ್ಯಡ್ ಮಾಡ್ತೀವಲ್ಲ ಅದನ್ನು ನಾವು ಲೀಪ್ ಇಯರ್ ಅಂತ ಕರಿತೀವಿ. ಆವಾಗ 366 ಡೇ ಇರುತ್ತೆ. ಫೆಬ್ರವರಿ ಮಂತ್ನಲ್ಲಿ 28 ದಿನಗಳ ಬದಲಾಗಿ 29 ದಿನಗಳು ಇರ್ತವೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ, ಸರಿನಾ. ಮುಂದೆ ನೋಡೋಣ ಸ್ನೇಹಿತರೆ. ಇವಾಗ ವಿಲ್ ಅಂಡರ್ಸ್ಟ್ಯಾಂಡ್ ಈಗ ಟರ್ಮ್ಸ್ ಅರ್ಥದ ಎರಡು ರೆವಲ್ಯೂಷನ್ ಇದೆ, ಇದು 2 ಮೋಷನ್ಸ್ ಇದೆ ಅಂತ ಹೇಳಿದ್ರೆ, ಒಂದು ರೊಟೇಷನ್ನು, ಇನ್ನೊಂದು ಬಂದುಬಿಟ್ಟು ರೆವಲ್ಯೂಷನ್. ಈಗ ರೊಟೇಷನ್ ನೋಡಿದ್ವಿ, ರೆವಲ್ಯೂಷನ್ ನೋಡೋದಕ್ಕಿಂತ ಮುಂಚೆ ಒಂದಿಷ್ಟು ಟರ್ಮ್ಸ್ಗಳ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಟ್ಟೆ. ಇವಾಗ ರೆವಲ್ಯೂಷನ್ ಅಂದರೆ ಏನು ಎಂತ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ, ಸರಿನಾ. ನೋಡಿ, ಮೂಮೆಂಟ್ ಆಫ್ ದ ಅರ್ತ್ ಅರೌಂಡ್ ದ ಸನ್ ಇನ್ ಅ ಫಿಕ್ಸ್ಡ್ ಪಾತ್ ಆರ್ ಆರ್ಬಿಟ್. ಮೂಮೆಂಟ್ ಆಫ್ ದ ಅರ್ತ್, ನಮ್ಮ ಭೂಮಿಯು ಸೂರ್ಯನ ಸುತ್ತುವ ಚಲನೆಗೆ, ಒಂದು ಫಿಕ್ಸ್ಡ್ ಆದಂಥ ಆರ್ಬಿಟ್ ಅಥವಾ ಪಾತಲ್ಲಿ ಸುತ್ತುವ ಚಲನೆಗೆ ನಾವು ರೆವಲ್ಯೂಷನ್ ಅಂತ ಕರಿತೀವಿ. ತನ್ನ ಕಕ್ಷೆ ಸುತ್ತಿದರೆ ಅದು ರೊಟೇಷನ್ನು,
ಸೂರ್ಯನ ಸುತ್ತ ಸುತ್ತಿದ್ರೆ ಅದು ರೆವಲ್ಯೂಷನ್ ಆಗುತ್ತೆ, ಸರಿನಾ. ಇದು ಯಾವ ಆರ್ಬಿಟ್ ಹೆಂಗಿರುತ್ತೆ ಅಂತ ಕೇಳಿದ್ರೆ ಎಲಿಪ್ಟಿಕಲ್ ಆರ್ಬಿಟ್ ಇರುತ್ತೆ, ಅಂದರೆ ಸ್ಲೈಟ್ಲಿ ಓವಲ್ ಶೇಪ್ಡ್ ಇರುತ್ತೆ. ಅದು ಎಕ್ಸಾಕ್ಟ್ಲಿ ಸರ್ಕ್ಯುಲರ್ ಇರಲ್ಲ, ಸ್ಲೈಟ್ಲಿ ಓವಲ್ ಶೇಪ್ ಇರುತ್ತೆ. ಇದರಲ್ಲಿ ಸುತ್ತಾ ಇರುತ್ತೆ, ನಡು ಸೂರ್ಯ ಇರ್ತಾನೆ, ಓವಲ್ ಶೇಪಲ್ಲಿ ಸುತ್ತಾ ಇರುತ್ತೆ. ಎಷ್ಟು ಟೈಮ್ ತೊಗೊಳುತ್ತೆ? 365 days ಆ್ಯಂಡ್ 6 hours ಅಥವಾ 1 year ತೊಗೊಳುತ್ತೆ ಅಂತ ನಾವು ಹೇಳ್ಬೋದು. ಯಾವ ಸ್ಪೀಡಲ್ಲಿ ತಿರುಗುತ್ತೆ ಅಂತ ಹೇಳಿದ್ರೆ ಇಷ್ಟು 1,07,000 km/h ಇಷ್ಟು ಸ್ಪೀಡಲ್ಲಿ ಭೂಮಿ ತಿರುಗ್ತಾ ಇರುತ್ತೆ. ನೋಡಿ, ಭೂಮಿ ತಿರುಗ್ತಾ ಇರುತ್ತೆ, ಬಟ್ ಫಿಸಿಕಲಿ ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಆಗದೇ ಇರೋದು ಮಾನವರಿಗೆ, ಬಟ್ ಅಷ್ಟು ಸ್ಪೀಡಲ್ಲಿ ಅದು ಭೂಮಿ ತಿರುಗ್ತಾ ಇರುತ್ತೆ. ಈ ಭೂಮಿ ಸೂರ್ಯನ ಸುತ್ತ ತಿರುಗೋದ್ರಿಂದ, ಆರ್ಬಿಟಲ್ ಪ್ಲೇನಲ್ಲಿ ಇನ್ಕ್ಲೈನ್ಡಾಗಿ ತಿರುಗೋದ್ರಿಂದ ಏನಾಗುತ್ತೆ ಅಂತಂದರೆ ಇಟ್ ಕಾಸಸ್ ಸೀಸನ್ಸ್ ಆ್ಯಂಡ್ ಚೇಂಜ್ ಇನ್ ಲೆಂತ್ ಆಫ್ ಡೇಸ್ ಆ್ಯಂಡ್ ನೈಟ್ಸ್. ನಮ್ಮ ಭೂಮಿಯ ಮೇಲೆ ಸೀಸನ್ಸ್, ಋತುಗಳು ಆಗಲಿಕ್ಕೆ ಈ ರೆವಲ್ಯೂಷನ್ನೇ ಕಾರಣ ಆಗುತ್ತೆ. ಆಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಿ ಡೇ ಎಷ್ಟಿರಬೇಕು, ಕತ್ಲೆ ಎಷ್ಟು, ಅದು ವ್ಯತ್ಯಾಸ ಆಗೋದೇ ಈ ರೆವಲ್ಯೂಷನ್ ಆಫ್ ದ ಅರ್ತ್ ಆಗೋದ್ರಿಂದ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಮುಂದೆ ನೋಡೋಣ, ರೆವಲ್ಯೂಷನ್ ಆಫ್ ದ ಅರ್ತ್ ನೆಕ್ಸ್ಟ್ ಸೀಸನ್ಸ್ ಏನು ಲಿಂಕ್ ಇದೆ ಅಂತ ಹೇಳಿದೆ. ನಾನು ಫಸ್ಟ್ ಹೇಳಿದೆ ಸೀಸನ್ಸ್ ಆಗಬೇಕಂದ್ರೆ ಕಾರಣನೇ ರೆವಲ್ಯೂಷನ್ ಆಫ್ ದಿ ಅರ್ತ್, ಆಯಿತಾ. ಸೊ ಈಗ ಎಷ್ಟು ಸೀಸನ್ಸ್ ಬರುತ್ತೆ ನೋಡಿ, ವಿಂಟರ್ ಸೀಸನ್ ಬರುತ್ತೆ, ನಿಮಗೆ ಸಮ್ಮರ್ ಸೀಸನ್ ಬರುತ್ತೆ, ಅಟುಮನ್ ಬರುತ್ತೆ ಮತ್ತು ಸ್ಪ್ರಿಂಗ್ ಬರುತ್ತೆ ಸ್ನೇಹಿತರೆ. ಸೊ ಭೂಮಿ ತಿರುಗೋದ್ರ ಮೇಲೆ ಒಂದಿಷ್ಟು ಸೂರ್ಯನ ಕಿರಣಗಳು ಯಾವ ರೀತಿ ಬೀಳ್ತಾವೆ ಅನ್ನೋದ್ರ ಮೇಲೆ ನಾವು ಒಂದಿಷ್ಟು ಇದನ್ನು ಫಿಕ್ಸ್ ಮಾಡ್ತೀವಿ. ಸೊ ಆ ಒಂದು ಪೊಸಿಷನ್ಗೆ ಏನೆಲ್ಲ ಅಂತಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಸೊ ಇಲ್ಲಿ ಸೂರ್ಯ ಇದ್ದಾನಂತಂದರೆ ಇವಾಗ ಸೂರ್ಯನದು ನಾರ್ತ್ ಪೋಲು ಟಿಲ್ಟ್ ಆಗಿದೆ, ಈ ಕಡೆ ಟಿಲ್ಟ್ ಆಗಿದೆ, ಯಾವಾಗ ಸೂರ್ಯನ ಕಡೆ ಟಿಲ್ಟ್ ಆಗಿದೆ. ಅದರ ಅರ್ಥ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಡೈರೆಕ್ಟ್ ಸೂರ್ಯನ ಕಿರಣಗಳು ಬೀಳ್ತಾ ಇದ್ದಾವೆ. 23.5 ನಾರ್ತ್ ಪೋಲ್ ಅಂತ ನಾವೇನು ಹೇಳ್ತೀವಿ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಡೈರೆಕ್ಟ್ ಸನ್ ರೇಸ್ ಬೀಳ್ತಾ ಇದ್ದಾವೆ. ಅದರ ಅರ್ಥ ದಿಸ್ ಪೊಸಿಷನ್ ಇನ್ ನಾರ್ತನ್ ಹೆಮಿಸ್ಫಿಯರ್ಗೆ ಏನಂತ ಕರಿತೀವಿ ನಾವು, ಸಮ್ಮರ್ ಸಾಲ್ಸ್ಟೈಸ್ ಅಂತ ನಾವು ಕರಿತೀವಿ. ಇದು ಎಕ್ಸಾಕ್ಟಾಗಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ 21 ಜೂನ್ ಅಂತ ನಾವು ಹೇಳ್ಬೋದು. ಇದನ್ನೇ ನಾವು ಸದರ್ನ್ ಹೆಮಿಸ್ಫಿಯರಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಡೈರೆಕ್ಟ್ ಸನ್ ರೇಸ್ ಬೀಳೋದಿಲ್ಲ. ಸೊ ಇಲ್ಲಿ ವಿಂಟರ್ ಇರುತ್ತೆ, ಆವಾಗ ಸದರ್ನ್ ಹೆಮಿಸ್ಫಿಯರಲ್ಲಿ ವಿಂಟರ್ ಇರುತ್ತೆ. ಸೊ ಇದು ಸಮ್ಮರ್ ಸಾಲ್ಸ್ಟೈಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ನಾರ್ತನ್ ಹೆಮಿಸ್ಫಿಯರ್ ಅಂತ ನಾವು ತೊಗೊಂಡ್ರೆ ಅದು ಸಮ್ಮರ್ ಇರುತ್ತೆ ಇಲ್ಲಿ ನಾರ್ತನ್ ಹೆಮಿಸ್ಫಿಯರಲ್ಲಿ. ಇದೇ ಪೊಸಿಷನ್ನ ವಿಂಟರ್ ಸಾಲ್ಸ್ಟಿಸ್ ಯಾವಾಗಿರುತ್ತಪ್ಪ ಅಂತಂದರೆ ಡಿಸೆಂಬರ್ 22ಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಬೀಳುತ್ತೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಬೀಳೋದ್ರಿಂದ ಸೊ ಇಲ್ಲೇನಾಗುತ್ತೆ, ಸೌತ್ ಪೋಲು ಟಿಲ್ಟ್ ಆಗಿರುತ್ತೆ ಸೂರ್ಯನ ಕಡೆ, ಸೌತ್ ಪೋಲ್ ಟಿಲ್ಟ್ ಆಗಿರುತ್ತೆ, ನಾರ್ತ್ ಪೋಲ್ ಅವೇ ಫ್ರಮ್ ದ ಸನ್ ಇರುತ್ತೆ. ಆವಾಗ ನಾರ್ತನ್ ಹೆಮಿಸ್ಫಿಯರ್ಲಿ ಏನಿರುತ್ತೆ, ವಿಂಟರ್ ಇರುತ್ತೆ. ಸೊ ಇದಕ್ಕೆ ನಾವು ವಿಂಟರ್ ಸಾಲ್ಸ್ಟಿಸ್ ಅಂತ ಕರಿತೀವಿ, ವಿಂಟರ್ ಸಾಲ್ಸ್ಟೈಸ್, ಆಯಿತಾ. ಸೊ ಯಾವಾಗ ಫಾರ್ಮ್ ಆಗುತ್ತೆ, 22 ಡಿಸೆಂಬರ್. ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಬೀಳೋದ್ರಿಂದ ಸದರ್ನ್ ಹೆಮಿಸ್ಫಿಯರಲ್ಲಿ ಸಮ್ಮರ್ ಇರುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಏನಂತಾರೆ ಈ ಫಾರ್ ಎಕ್ಸಾಂಪಲ್ ಈಗ ಆಸ್ಟ್ರೇಲಿಯಾದಲ್ಲಿ ಅವರು ಸಮ್ಮರಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಷ್ಟು ನಿಮಗೆ ನಾನು ಈಗ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ, ಸರಿನಾ. ಒಂದು ನಿಮಿಷ. ಸೊ ಈಗ ನಾವೇನು ನೋಡಿದ್ವಿ, ವಿಂಟರ್ ಸಾಲ್ಸ್ಟಿಸ್ಟು ಮತ್ತು ಸಮ್ಮರ್ ಸಾಲ್ಸ್ಟಿಸ್ ನೋಡಿದ್ವಿ. ಈಗ ಡೈಗ್ರಾಮ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ನಿಮ್ಗೆ PPTಯಲ್ಲಿ ಕೂಡ ಕೊಟ್ಟಿರ್ತೀನಿ, ನಿಮಗೆ ಬೇಕಂದರೆ ಅದರ ಸ್ಕ್ರೀನ್ಶಾಟ್ ಕೂಡ ನೀವು ತೊಗೋಬೋದು ಸ್ನೇಹಿತರೆ. ಆಮೇಲೆ ನೋಡಿ, ಈಗ 2 ಇಕ್ವಿನಾಕ್ಸ್ ಬರುತ್ತೆ. ಇಕ್ವಿನಾಕ್ಸ್ ಅಂದರೆ ಈಕ್ವಲ್ ಡೇ ಆ್ಯಂಡ್ ಈಕ್ವಲ್ ನೈಟ್ ಇರುತ್ತೆ, ನೈಟ್ ಅಂತ ಬರುತ್ತೆ. ಈಗ ನಾರ್ತನ್ ಹೆಮಿಸ್ಫಿಯರಲ್ಲಿ 21 ಮಾರ್ಚಲ್ಲಿ ಸ್ಪ್ರಿಂಗ್ ಅಂತ ಬರುತ್ತೆ. ದೆನ್ ಇನ್ನೊಂದು ಇಕ್ವಿನಾಕ್ಸ್ ಯಾವಾಗ ಆಗುತ್ತೆ ಅಂದರೆ 23 ಸೆಪ್ಟೆಂಬರ್ ಅಂತ ಅದಾಗುತ್ತೆ, ಅದು ಅಟುಮನ್ ಸೀಸನ್ ಆಗುತ್ತೆ. ಸೊ ಅದನ್ನು ನಿಮಗೆ ನಾವು ಹೋಗ್ತಾ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ, ಸರಿನಾ. ಸೊ ಇವಾಗ ಫಿಗರಿಂದ ನಾವು ಏನು ಅರ್ಥ ಮಾಡ್ಕೊಂತಪ್ಪ ಅಂದರೆ ದ ಅರ್ತ್ ಈಸ್ ಗೋಯಿಂಗ್ ಅರೌಂಡ್ ದ ಸನ್ ಇನ್ ಎಲಿಪ್ಟಿಕಲ್ ಆರ್ಬಿಟಲ್ಲಿ ತಿರುಗ್ತಾ ಇದೆ ಅನ್ನೋದೊಂದು ಗೊತ್ತಾಯಿತು. ಆಮೇಲೆ ಅದರಲ್ಲಿ ನೋಟಿಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅರ್ತ್ ಈಸ್ ಇನ್ಕ್ಲೈನ್ಡ್ ಇನ್ ದ ಸೇಮ್ ಡೈರೆಕ್ಷನ್. ಇಯರ್ ಈಸ್ ಯೂಶುವಲಿ ಡಿವೈಡೆಡ್ ಇಂಟು ಸೀಸನ್ಸ್ ಆಗಿ ಡಿವೈಡ್ ಆಗುತ್ತೆ ಅಂತ ನಿಮ್ಗೆ ಡೈಗ್ರಾಮಲ್ಲಿ ತೋರಿಸ್ತೆ. ಸಮ್ಮರ್, ವಿಂಟರ್, ಸ್ಪ್ರಿಂಗ್, ಅಟುಮನ್ ಸೀಸನ್ ಅಂತ ಮಾಡಿರ್ತೀವಿ. ಸೀಸನ್ಸ್ ಚೇಂಜ್ ಡ್ಯೂ ಟು ಚೇಂಜ್ ಇನ್ ದ ಪೊಸಿಷನ್ ಆಫ್ ದ ಅರ್ತ್ ಇನ್ಕ್ಲೈನ್ಡ್ ಆಗೋದು ತನ್ನ ಪೊಸಿಷನ್ ಚೇಂಜ್ ಮಾಡೋದ್ರಿಂದ
ತನ್ನ ಪೊಸಿಷನ್ ಚೇಂಜ್ ಮಾಡೋದ್ರಿಂದ ಸೀಸನ್ಸ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ, ಸರಿನಾ. ಸೊ ಅದರಲ್ಲಿ ನಾನು ನಿಮ್ಗೆ ಹೇಳಿದೆ ಸಮ್ಮರ್ ಸಾಲಿಸ್ಟಿಸ್ ನಿಮ್ಗೆ ಡೈಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಯಾವಾಗ ಅಂದರೆ ಆನ್ 21st June ನಾರ್ತನ್ ಹೆಮಿಸ್ಪಿಯರ್ ಏನಾಗಿರುತ್ತೆ, ಟಿಲ್ಟ್ ಟುವರ್ಡ್ಸ್ ದ ಸನ್ ಆಗಿರುತ್ತೆ, ಹೌದಾ. ದ ರೇಸ್ ಆಫ್ ದ ಸನ್ ಫಾಲ್ ಡೈರೆಕ್ಟ್ಲಿ ಆನ್ ದಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬೀಳುತ್ತೆ. ಆ್ಯಸ್ ಅ ರಿಸಲ್ಟ್ ಏನಾಗುತ್ತೆ, ದೀಸ್ ಏರಿಯಾ ರಿಸೀವ್ಸ್ ದಿ ಮೋರ್ ಹೀಟ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಡೈರೆಕ್ಟ್ಲಿ ಬೀಳೋದ್ರಿಂದ ಆ ಏರಿಯಾ ಮೇಲೆ ಡೈರೆಕ್ಟ್ ಏನಾಗುತ್ತೆ, ಬೆಳಕು ಬರುತ್ತೆ, ಜಾಸ್ತಿ ಹೀಟ್ ಬರುತ್ತೆ. ಸೊ ಆದ್ದರಿಂದ ದೀಸ್ ಏರಿಯಾ ನಿಯರ್ ದ ಪೋಲ್ ರಿಸೀವ್ ಲೆಸ್ ಹೀಟ್ ಆ್ಯಸ್ ದ ರೇಸ್ ಆಫ್ ದ ಸನ್ ಆರ್ ಸ್ಲ್ಯಾಂಟಿಂಗ್. ದ ಏರಿಯಾಸ್ ನಿಯರ್ ದ ಪೋಲ್ ಇದೇನು ಇರುತ್ತಲ್ಲ, ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಡೈರೆಕ್ಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನಿದಾವೆ ಈ ಏರಿಯಾ ಬಂದುಬಿಟ್ಟು ರಿಸೀವ್ ಲೆಸ್ ಹೀಟ್ ಆ್ಯಸ್ ದ ರೇಸ್ ಆರ್ ಸ್ಲ್ಯಾಂಟಿಂಗ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಮತ್ತೆ ನೇರವಾದಂಥ ಸೂರ್ಯನ ಕಿರಣಗಳು ಬೆಳೆದೇ ಇರೋದ್ರಿಂದ ಅಲ್ಲಿ ಲೆಸ್ ಹೀಟ್ ಇರುತ್ತೆ. ಸೊ ನಾರ್ತ್ ಪೋಲ್ ಈಸ್ ಇನ್ಕ್ಲೈನ್ ಟುವರ್ಡ್ಸ್ ದ ಸನ್ ಇರೋದ್ರಿಂದ ಆ್ಯಂಡ್ ದ ಪ್ಲೇಸಸ್ ಬಿಯಾಂಡ್ ದ ಆರ್ಕ್ಟಿಕ್ ಸರ್ಕಲ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂಸ್ ಡೇ ಲೈಟ್ ಫಾರ್ ಅಬೌಟ್ 6 months. ನೋಡಿ ಸ್ನೇಹಿತರೆ, ಈ ಸಮ್ಮರ್ ಸಾಲಿಸ್ಟಿಸಲ್ಲಿ ನಾರ್ತನ್ ಪೋಲ್ ಇರ್ತಕ್ಕಂಥ ತುಂಬ ಜಾಗಗಳು ಅಥವಾ ಎಲ್ಲ ನಾರ್ತನ್ ಆರ್ಕ್ಟಿಕ್ ಸರ್ಕಲ್ ಮೇಲೆ ಇರ್ತಕ್ಕಂಥ ಎಲ್ಲ ಜಾಗಗಳು ಕಂಟಿನ್ಯೂಸ್ ಡೇ ಲೈಟ್ ಫಾರ್ 6 months ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ಯಾವಾಗಿದ್ರೂ ಅಲ್ಲಿ ಬೆಳಕು ಇದ್ದೇ ಇರುತ್ತೆ, ಸರಿನಾ. ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್ ನೋಡಿ, ಈ ಸಮ್ಮರ್ ಸಾಲ್ಸ್ಟಿಯಲ್ಲಿ ಸಿನ್ಸ್ ಲಾರ್ಜ್ ಪೋರ್ಷನ್ ಆಫ್ ದ ನಾರ್ತನ್ ಹೆಮಿಸ್ಪಿಯರ್ ಈಸ್ ಗೆಟ್ಟಿಂಗ್ ಲೈಟ್ ಫ್ರಮ್ ದ ಸನ್, ಇಟ್ ಈಸ್ ಸಮ್ಮರ್ ಸಾಲ್ಸ್ಟಿಸ್ ಇನ್ ದ ರೀಸನ್ಸ್, ಇಟ್ ಈಸ್ ಸಮ್ಮರ್ ಇನ್ ದ ರೀಸನ್ಸ್ ಆಫ್ ದ ನಾರ್ತ್ ಆಫ್ ದ ಇಕ್ವೇಟರ್. ದ ಲಾಂಗೆಸ್ಟ್ ಡೇ, ನಾವು ನಾರ್ತನ್ ಹೆಮಿಸ್ಪಿಯರಲ್ಲಿ ಇರೋದ್ರಿಂದ, ನಮ್ಮ ಭಾರತ ಕೂಡ ನಾರ್ತನ್ ಹೆಮಿಸ್ಪಿಯರಲ್ಲಿ ಇರೋದ್ರಿಂದ ದ ಲಾಂಗೆಸ್ಟ್ ಡೇ ಆ್ಯಂಡ್ ದ ಶಾರ್ಟೆಸ್ಟ್ ನೈಟ್ ಅಪಿಯರ್ಸ್ ಟು ಬಿ ಹ್ಯಾಪನ್ಸ್ ಆನ್ ದಿ 21st of June ಆಗುತ್ತೆ. ಇದೇನು ವಿಂಟರಲ್ಲಿ ಅಲ್ಲಿ ಸದರ್ನ್ ಹೆಮಿಸ್ಪಿಯರಲ್ಲಿ ತೊಗೊಂಡಾಗ ಅಲ್ಲೇನಿರುತ್ತೆ ಅಂದರೆ ಲಾಂಗೆಸ್ಟ್ ನೈಟ್ ಇರುತ್ತೆ, ಶಾರ್ಟೆಸ್ಟ್ ಡೇ ಇರುತ್ತೆ. ಲಾಂಗೆಸ್ಟ್ ನೈಟ್ ಇರುತ್ತೆ, ಶಾರ್ಟೆಸ್ಟ್ ಡೇ ಇರುತ್ತೆ, ಉಲ್ಟಾ ಆಗುತ್ತೆ ಅಲ್ಲಿ ಸದರ್ನ್ ಹೆಮಿಸ್ಪಿಯರಲ್ಲಿ. ಸೊ at this time in southern hemisphere all these conditions are reverse. It is winter season in southern hemisphere. The nights are longer than the days. This position of the earth is called summer solstice. ಸಮ್ಮರ್ ಸಾಲಿಸ್ಟಿಸ್ ಹೆಂಗಿರುತ್ತೆ ಅಂತ ನಿಮ್ಗೆ ಡೈಗ್ರಾಮಲ್ಲಿ ತೋರಿಸ್ತೇನೆ ನಾನು. ಇಲ್ಲಿ ನೋಡಿ, ದಿಸ್ ಇಸ್ ದಿ ಸಮ್ಮರ್ ಸಾಲಿಸ್ಟಿಸ್. ಲಾಂಗೆಸ್ಟ್ ಡೇ ನಾರ್ತನ್ ಹೆಮಿಸ್ಪಿಯರ್ ಆ್ಯಂಡ್ ಶಾರ್ಟೆಸ್ಟ್ ಡೇ ಆಗಿರುತ್ತೆ ಅಂದರೆ 21st June. ಇದೇ ಕಂಡೀಷನ್ಸ್ ರಿವರ್ಸ್ ಎಲ್ಲ ಆಗುತ್ತೆ ಅಂದರೆ ಸದರ್ನ್ ಹೆಮಿಸ್ಪಿಯರಲ್ಲಿ, ಇಲ್ಲಿ ವಿಂಟರ್ ಇರುತ್ತೆ ಸದರ್ನ್ ಹೆಮಿಸ್ಪಿಯರಲ್ಲಿ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ ಸ್ನೇಹಿತರೆ. ನೆಕ್ಸ್ಟು ವಿಂಟರ್ ಸಾಲ್ಸ್ಟಿಸ್. ಸೊ ನೋಡಿ, 22 ಡಿಸೆಂಬರು ದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇದ್ದದ್ದು ರಿಸೀವ್ಸ್ ದಿ ಹೈಯೆಸ್ಟ್ ಅಮೌಂಟ್ ಆಫ್ ಡೈರೆಕ್ಟ್ ಸನ್ಲೈಟ್ನ ರಿಸೀವ್ ಮಾಡುತ್ತೆ. ಆ್ಯಸ್ ದ ಸೌತ್ ಪೋಲ್ ಇದ್ದದ್ದು ಸೂರ್ಯನ ಕಡೆ ಟಿಲ್ಟ್ ಆಗಿರುತ್ತೆ. ಸೊ ಆ್ಯಸ್ ದ ಸನ್ ರೇಸ್ ಫಾಲ್ ಡೈರೆಕ್ಟ್ಲಿ ಆನ್ ದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ದಟ್ ಈಸ್ 23.5 degrees ಸೌತ್. ಸೊ ಲಾರ್ಜರ್ ಪೋರ್ಷನ್ ಆಫ್ ದಿ ಸದರ್ನ್ ಹೆಮಿಸ್ಪಿಯರ್ ಮೇಲೆ ಲೈಟ್ ಸಿಗುತ್ತೆ. ಆದ್ದರಿಂದ ಸದರ್ನ್ ಹೆಮಿಸ್ಪಿಯರಲ್ಲಿ ಇದು ಸಮ್ಮರ್ ಇರುತ್ತೆ, ಬೇಸಿಗೆ ಕಾಲ ಇರುತ್ತೆ, ವಿತ್ ಲಾಂಗರ್ ಡೇಸ್ ಇರುತ್ತೆ ಆ್ಯಂಡ್ ಶಾರ್ಟರ್ ನೈಟ್ಸ್ ಇರುತ್ತೆ ಸದರ್ನ್ ಹೆಮಿಸ್ಪಿಯರಲ್ಲಿ. ದ ರಿವರ್ಸ್ ಹ್ಯಾಪನ್ ಇನ್ ದಿ ನಾರ್ತನ್ ದಿಸ್ ಪೊಸಿಷನ್ ಈಸ್ ಕಾಲ್ಡ್ ವಿಂಟರ್ ಸಾಲಿಸ್ಟಿಸ್. ಸೊ ಇದರಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಈಗ ಸೌತ್ ಪೋಲ್ ಬಂದುಬಿಟ್ಟು ಸೂರ್ಯನ ಕಡೆ ಟಿಲ್ಟ್ ಆಗಿದೆ. ಸೊ ಆದ್ದರಿಂದ ಇಲ್ಲಿ ಸದರ್ನ್ ಹೆಮಿಸ್ಪಿಯರಲ್ಲಿ ಇಲ್ಲಿ ಸಮ್ಮರ್ ಇರುತ್ತೆ, ಆಮೇಲೆ ನಾರ್ತನ್ ಹೆಮಿಸ್ಪಿಯರಲ್ಲಿ ವಿಂಟರ್ ಇರುತ್ತೆ. ಈ ಪೊಸಿಷನ್ ಆಫ್ ದ ಅರ್ತ್ಗೆ ನಾವು ಏನಂತ ಕರಿತೀವಿ, ವಿಂಟರ್ ಸಾಲ್ಸ್ಟೈಸ್. ಆಮೇಲೆ ನಾರ್ತನ್ ಹೆಮಿಸ್ಪಿಯರಲ್ಲಿ ಲಾಂಗೆಸ್ಟ್ ನೈಟು ಶಾರ್ಟೆಸ್ಟ್ ಡೇ ಇರುತ್ತೆ, ದಟ್ ಈಸ್ ಆನ್ 22nd December. ಸರ್, ಇದೇ ಕಂಡೀಷನ್ಸು ರಿವರ್ಸ್ ಆಗುತ್ತೆ ಎಲ್ಲಿಪ್ಪ ಅಂದರೆ ಸದರ್ನ್ ಹೆಮಿಸ್ಪಿಯರಲ್ಲಿ. ನೆಕ್ಸ್ಟ್ ನೋಡ್ಕೊಂಬಂದ್ಬಿಟ್ಟು ನಾವು ಇಕ್ವಿನಾಕ್ಸ್ ಅಂದರೆ ಏನಂತ ನೋಡೋಣ ಸ್ನೇಹಿತರೆ. ನೋಡಿ, ಎಕ್ಸ್ಕ್ಯೂಸ್ ಮೀ, ನೋಡಿ ಇಕ್ವಿನಾಕ್ಸ್ ಅಂದರೆ ಏನಂದರೆ ಆನ್ 21st March ಮತ್ತು September 23rd ಏನಾಗುತ್ತೆ ಅಂದರೆ ಡೈರೆಕ್ಟ್ ರೇಸ್ ಆಫ್ ದ ಸನ್ ಫಾಲ್ ಆನ್ ದಿ ಇಕ್ವೇಟರ್. ಸನ್ ರೇಸ್ದು ಇದು ಇಕ್ವೇಟರ್ ಇದೆ ಅಂದರೆ ಇಕ್ವೇಟರ್ ಮೇಲೆ ಡೈರೆಕ್ಟ್ ಸನ್ಲೈಟ್ ಬೀಳ್ತವೆ. ಇಕ್ವೇಟರ್ ಮೇಲೆ ಡೈರೆಕ್ಟ್ ಸನ್ಲೈಟ್ ಯಾವಾಗ ಬೀಳ್ತಾವೆ ಅಂದರೆ 21 March ಮತ್ತು 23 September. ಈ ಒಂದು ಪೊಸಿಷನಲ್ಲಿ ನೀದರ್ ಆಫ್ ದ ಪೋಲ್ಸ್ ಈಸ್ ಟಿಲ್ಟೆಡ್ ಟುವರ್ಡ್ಸ್ ದ ಸನ್. ನಾರ್ತ್ ಪೋಲು ಸೂರ್ಯನ ಕಡೆ ಟಿಲ್ಟ್ ಆಗಿರಲ್ಲ, ಸೌತ್ ಪೋಲು ಟಿಲ್ಟ್ ಆಗಿರಲ್ಲ. ಸೊ ಎಂಟೈರ್ ಅರ್ತ್, ಎಲ್ಲ ಭೂಮಿಯು ಒಂದೇ ಈಕ್ವಲ್ ಅಮೌಂಟ್ ಆಫ್ ಡೇ ಮತ್ತು ನೈಟ್ ಇರುತ್ತೆ. ಈ ಒಂದು ಪೊಸಿಷನ್ ಆಫ್ ಅರ್ತ್ಗೆ ನಾವು ಏನು ಕರಿತೀವಿ, ಇಕ್ವಿನಾಕ್ಸ್ ಅಂತ ನಾವು ಕರಿತೀವಿ. ದಟ್ ಮೀನ್ಸ್ ಈಕ್ವಲ್ ಡೇ ಆ್ಯಂಡ್ ಈಕ್ವಲ್ ನೈಟ್ ಅಂತ ಹೇಳ್ಬೋದು. ನೀದರ್ ಪೋಲ್ ಈಸ್ ಟಿಲ್ಟೆಡ್ ಟುವರ್ಡ್ಸ್ ದ ಸನ್, ಸೊ ಸನ್ ರೇಸ್ ಫಾಲ್ ಡೈರೆಕ್ಟ್ಲಿ ಆನ್ ಇಕ್ವೇಟರ್, ಡೇಸ್ ಆ್ಯಂಡ್ ನೈಟ್ಸ್ ಆರ್ ಈಕ್ವಲ್ ವರ್ಲ್ಡ್ ವೈಡ್. ಸೊ ಇಷ್ಟು ನಿಮಗೆ ನಾನು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಸೊ ಈಗ ನೆಕ್ಸ್ಟ್ ಅಟುಮನ್ ಮತ್ತು ಸ್ಪ್ರಿಂಗ್ ಏನಂತಂದರೆ ಆನ್ 23rd September ಇಟ್ ಈಸ್ ಅಟುಮನ್ ಸೀಸನ್ ಇನ್ ದ ನಾರ್ತನ್ ಹೆಮಿಸ್ಪಿಯರ್
and spring season in the southern hemisphere. On 23rd September, it is autumn season in the northern hemisphere and spring in the southern hemisphere. The opposite is the case in case of 21st March ಅಲ್ಲಿ ಏನಾಗುತ್ತೆ ಅಂದರೆ when it is spring in the northern hemisphere and autumn in the southern hemisphere. ಸೊ ತುಂಬ ಸಿಂಪಲ್ ಟಾಪಿಕ್ ಇದೆ ಥರ್ಡ್ ಚಾಪ್ಟ್ರಲ್ಲಿ. ನಿಮಗೆ ಎಲ್ಲ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಸೊ ಏನೆಲ್ಲ ಕಲ್ತ್ವಿ ಅಂತ ನಾವು ಒಂದು ಕ್ವಿಕ್ ರಿವಿಷನ್ ಮಾಡೋದಾದರೆ, ಅರ್ತ್ದು ಎರಡು ರೀತಿ ಮೋಷನ್ಸ್ಗಳಿದ್ದಾವೆ. ಒಂದು ರೊಟೇಷನ್ನು ಇನ್ನೊಂದು ಬಂದುಬಿಟ್ಟು ರೆವಲ್ಯೂಷನ್ ಇದೆ. ಸೊ ಅರ್ತ್ ರೊಟೇಟ್ ಆಗುತ್ತೆ, ದ್ಯಾಟ್ಸ್ ವೈ ಇಟ್ ಕಾಸಸ್ ಡೇ ಆ್ಯಂಡ್ ನೈಟ್ ಆಗುತ್ತೆ ರೊಟೇಟ್ ಆಗೋದ್ರಿಂದ. ಆಮೇಲೆ ಅರ್ತ್ ಇನ್ನೊಂದು ಮೋಷನ್ ಆದಂಥ ರಿವಲ್ಯೂಷನ್ ಇದೆ, ಅರ್ತ್ ರಿವಾಲ್ವ್ ಆಗೋದ್ರಿಂದ ಇಟ್ ಕಾಸಸ್ ಸೀಸನ್ಸ್ನ ಋತುಗಳಾಗಲಿಕ್ಕೆ ಕಾರಣ ಆಗುತ್ತೆ ಆ್ಯಂಡ್ ಡಿಫ್ರೆಂಟ್ ಅಮೌಂಟ್ ಆಫ್ ಡೇ ಆ್ಯಂಡ್ ನೈಟ್ ಆಗುತ್ತೆ. ಆಮೇಲೆ ಅರ್ತ್ಸ್ ಆಕ್ಸಿಸ್ ಇಸ್ ಟಿಲ್ಟೆಡ್ ಆಗಿದೆ, ಅದು ಟಿಲ್ಟ್ ಆಗಿದ್ರ ಸಂಬಂಧನೇ ಸೊ ನಮ್ಗೆ ಅನ್ಈಕ್ವಲ್ ಸನ್ಲೈಟ್ ಸಿಗುತ್ತೆ ಬೇರೆ ಬೇರೆ ಪಾರ್ಟ್ಸ್ಗಳಿಗೆ. ಆಮೇಲೆ ಟೈಮ್ ಡಿಫ್ರೆನ್ಸ್ ಅರೌಂಡ್ ದ ವರ್ಲ್ಡ್ ಇರೋದ್ರಿಂದ ಟೈಮ್ ಝೋನ್ಸ್ ಆಗುತ್ತೆ ಎಂದು ನಾವು ಕಲ್ತ್ಕೊಂಡ್ವಿ. ಸೊ ಇಷ್ಟು ಈ NCERT ಜಿಯೋಗ್ರಫಿ 6th ಕ್ಲಾಸ್ ಜಿಯೋಗ್ರಫಿ ಥರ್ಡ್ ಚಾಪ್ಟರ್ಲಿ ನಾವು ತಿಳ್ಕೊಂಡಿದ್ದೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಟು ಅವರ್ ಚಾನಲ್ ಆ್ಯಂಡ್ ನಮಗೆ ಕನೆಕ್ಟ್ ಇದ್ದು ನಮ್ಮ ಚಾನಲ್ಗೆ ಮುಂದೆ ನೆಕ್ಸ್ಟ್ ಚಾಪ್ಟರ್ಗಳನ್ನ ತೊಗೊಂಡ್ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.